ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ವಾಟ್ ಈಸ್ ಅ ಸೊಲ್ಯೂಷನ್, ಟೈಪ್ಸ್ ಆಫ್ ಸೊಲ್ಯೂಷನ್ ವಿತ್ ಎಕ್ಸಾಂಪಲ್ಸ್, ಡಿಫರೆಂಟ್ ಟರ್ಮ್ಸ್ ಯೂಸ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ಅನ್ನು ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಸೊಲ್ಯೂಷನ್ ಅಂತಂದರೆ ಏನು? ಸೊಲ್ಯೂಷನ್ನ ಡೆಫಿನೇಷನ್ ಹೀಗೆ ಹೇಳುತ್ತೆ: ಸೊಲ್ಯೂಷನ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಕಾಂಪೊನೆಂಟ್ಸ್ ವಿಚ್ ಡು ನಾಟ್ ರಿಯಾಕ್ಟ್ ವಿತ್ ಈಚ್ ಅದರ್ ಆ್ಯಂಡ್ ಎಕ್ಸಿಸ್ಟ್ ಇನ್ ಸಿಂಗಲ್ ಫೇಸ್. ಈಗಾಗಲೇ ನಾವು ತಿಳಿದಿರುವ ರೀತಿಯಲ್ಲಿ ಸಾಲಿಡ್, ಲಿಕ್ವಿಡ್ ಅಥವಾ ಗ್ಯಾಷಿಯಸ್ ಸ್ಪೇಸಲ್ಲಿರುವಂತಹ ಒಂದಕ್ಕಿಂತ ಹೆಚ್ಚು ಕಾಂಪೊನೆಂಟ್ಗಳನ್ನು ಒಂದು ಇನ್ನೊಂದ್ರ ಜೊತೆಗೆ ಮಿಕ್ಸ್ ಮಾಡಿದಾಗ, ಒಂದು ಇನ್ನೊಂದ್ರ ಜೊತೆಗೆ ರಿಯಾಕ್ಟ್ ಆಗದೆ ಎಲ್ಲ ಕಾಂಪೊನೆಂಟ್ಗಳು ಮಿಕ್ಸ್ ಆಗಿ ಹೋಮೋಜೀನಿಯಸ್ ಮಿಕ್ಸ್ಚರ್ ಆದರೆ ಅಂತಹ ಒಂದು ಮಿಕ್ಸ್ಚರನ್ನು ನಾವು ಸೊಲ್ಯೂಷನ್ ಅಂಥೇಳಿ ಕರಿತೀವಿ. ಯಾವುದೇ ಒಂದು ಸೊಲ್ಯೂಷನನ್ನು ನಾವು ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಟೂ ಆರ್ ಮೋರ್ ಕಾಂಪೊನೆಂಟ್ಸ್ ಇರುತ್ತೆ. ಈ ಒಂದು ಕಾಂಪೊನೆಂಟ್ಸ್ಗಳಲ್ಲಿ ಮೈನರ್ ಪ್ರಪೋರ್ಷನಲ್ಲಿ ಇರುವಂತಹ ಕಾಂಪೊನೆಂಟನ್ನು ಸಾಲ್ಯೂಟ್ ಅಂಥೇಳಿ ಕರಿತೀವಿ, ಹಾಗೂ ಲಾರ್ಜ್ ಪ್ರಪೋರ್ಷನಲ್ಲಿ ಇರುವಂತಹ ಕಾಂಪೊನೆಂಟನ್ನು ನಾವು ಸಾಲ್ವೆಂಟ್ ಅಂಥೇಳಿ ಕರಿತೀವಿ. ಒಂದು ಸಾಲ್ಯೂಟ್ ಮತ್ತು ಒಂದು ಸಾಲ್ವೆಂಟನ್ನು ಮಿಕ್ಸ್ಚರ್ ಮಾಡಿ ಒಂದು ಹೋಮೋಜೀನಿಯಸ್ ಮಿಕ್ಸ್ಚರನ್ನು ತಯಾರು ಮಾಡಿದಾಗ ಈ ಎರಡೂ ಕಾಂಪೊನೆಂಟ್ಗಳು ಸೇರಿ ಸಾಲ್ವೆಂಟ್ ಯಾವ ಒಂದು ಫಿಸಿಕಲ್ ಸ್ಟೇಟಲ್ಲಿದೆಯೋ ಆ ಒಂದು ಫಿಸಿಕಲ್ ಸ್ಟೇಟಿಗೆ ಸೊಲ್ಯೂಷನ್ ಕನ್ವರ್ಟ್ ಆಗುತ್ತೆ. ಆದ್ದರಿಂದ ನಾವು ಸಾಲ್ವೆಂಟನ್ನು ಫಿಸಿಕಲ್ ಸ್ಟೇಟ್ ಡಿಟರ್ಮಿನಿಂಗ್ ಫೇಸ್ ಅಂತ ಕೂಡ ಹೇಳ್ಬೋದು. ಈಗ ನಾವು ಸೊಲ್ಯೂಷನನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಕೇವಲ ಎರಡೇ ಎರಡು ಕಾಂಪೊನೆಂಟ್ಗಳು ಇನ್ವಾಲ್ವ್ ಆಗಿದ್ದರೆ ಅಂತಹ ಸೊಲ್ಯೂಷನನ್ನು ನಾವು ಬೈನರಿ ಸೊಲ್ಯೂಷನ್ ಅಂಥೇಳಿ ಕರಿತೀವಿ. ಬೈನರಿ ಸೊಲ್ಯೂಷನ್ ಅಂದರೆ ಏನು ಅನ್ನುವಂಥದ್ದನ್ನು ಎಕ್ಸಾಮಿನೇಷನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಒಂದು ಕಾಂಪೊನೆಂಟ್ ಇನ್ನೊಂದು ಕಾಂಪೊನೆಂಟನ ಜೊತೆಗೆ ಸೇರಿದಾಗ ಉಂಟಾಗುವಂತಹ ಸೊಲ್ಯೂಷನ್ಗಳನ್ನು ನಾವು ಮೇಯ್ನಾಗಿ ಮೂರು ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದೀವಿ. ಅವುಗಳು ಅಂತ ಹೇಳಿದ್ರೆ ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಹಾಗೂ ಗ್ಯಾಷಿಯಸ್ ಸೊಲ್ಯೂಷನ್. ಯಾವುದಾದ್ರೂ ಸಾಲಿಡ್ ಸಾಲ್ವೆಂಟ್ನಲ್ಲಿ ಸಾಲಿಡ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಷಿಯಸ್ ಕಾಂಪೊನೆಂಟನ್ನು ಸಾಲ್ಯೂಟ್ ಆಗಿ ಡಿಸಾಲ್ವ್ ಮಾಡಿ ತಯಾರು ಮಾಡಿದಂಥ ಸೊಲ್ಯೂಷನನ್ನು ನಾವು ಸಾಲಿಡ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಲಿಕ್ವಿಡ್ ಸಾಲ್ವೆಂಟ್ನಲ್ಲಿ ಸಾಲಿಡ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಸ್ ಸಾಲ್ಯೂಟನ್ನು ಡಿಸಾಲ್ವ್ ಮಾಡಿ ತಯಾರು ಮಾಡಿದಂತಹ ಸೊಲ್ಯೂಷನನ್ನು ನಾವು ಲಿಕ್ವಿಡ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಗ್ಯಾಷಿಯಸ್ ಸಾಲ್ವೆಂಟಲ್ಲಿ ಸಾಲಿಡ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಸ್ ಸಾಲ್ಯೂಟನ್ನು ಡಿಸಾಲ್ವ್ ಮಾಡಿ ತಯಾರು ಮಾಡಿದಂತಹ ಸೊಲ್ಯೂಷನನ್ನು ನಾವು ಗ್ಯಾಷಿಯಸ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಈ ಪ್ರತಿಯೊಂದು ರೀತಿಯ ಸೊಲ್ಯೂಷನ್ಗೆ ಎಕ್ಸಾಂಪಲ್ಗಳನ್ನು ನೆನಪಿಟ್ಕೊಂಡಿರಬೇಕು. ನಾವೀಗ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ ವಿತ್ ಎಕ್ಸಾಂಪಲನ್ನು ನೋಡೋಣ. ಈಗ ಯೂಶ್ವಲ್ಲಾಗಿ ಗೋಲ್ಡ್ ಆರ್ನಮೆಂಟನ್ನು ತಯಾರು ಮಾಡಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಾಪರನ್ನು ಗೋಲ್ಡಲ್ಲಿ ಮಿಕ್ಸ್ ಮಾಡಿ ಆರ್ನಮೆಂಟನ್ನು ತಯಾರು ಮಾಡ್ತಾರೆ. ಇಲ್ಲಿ ಕಾಪರ್ ಸ್ಮಾಲರ್ ಪ್ರಪೋರ್ಷನಲ್ಲಿರೋದ್ರಿಂದ ಅದು ಒಂದು ಸಾಲ್ಯೂಟ್ ಆಗಿಯೂ, ಗೋಲ್ಡ್ ಲಾರ್ಜರ್ ಪ್ರಪೋರ್ಷನಲ್ಲಿ ಇರೋದ್ರಿಂದ ಅದು ಸಾಲ್ವೆಂಟ್ ಆಗಿಯೂ ವರ್ತಿಸುತ್ತೆ. ಇವೆರಡೂ ಫೇಸನ್ನು ಮಿಕ್ಸ್ ಮಾಡಿದ ನಂತರ ಹೋಮೋಜೀನಿಯಸ್ ಆಗುತ್ತೆ. ಕಾಪರ್ ಮತ್ತು ಗೋಲ್ಡನ್ನು ಸಪ್ರೇಟ್ ಮಾಡಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯಲ್ಲಿ ಕಾಪರ್ ಇನ್ ಗೋಲ್ಡ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಇನ್ ಅ ಸಾಲಿಡ್ ಸೊಲ್ಯೂಷನ್. ಅದೇ ರೀತಿಯಲ್ಲಿ ಡೆಂಟಲ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ಡೆಂಟಲ್ ಡಾಕ್ಟರ್ ಹತ್ರ ಹೋದಾಗ
ಅಲ್ಲಿ ಸೋಡಿಯಂ ಮತ್ತು ಮರ್ಕ್ಯುರಿ ಇವೆರಡನ್ನು ಮಿಕ್ಸ್ ಮಾಡಿದಂತಹ ಒಂದು ಪೇಸ್ಟನ್ನು ಡೆಂಟಲ್ ಡಿಕೆನ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ನಮಗೆ ಗೊತ್ತಿರೋ ಹಾಗೆ ಸೋಡಿಯಂ ಒಂದು ಸಾಲಿಡ್ ಸ್ಟೇಟಲ್ಲಿದ್ದರೆ ಮರ್ಕ್ಯುರಿ ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಇವೆರಡನ್ನು ಮಿಕ್ಸ್ ಮಾಡಿದಾಗ ಸಿಗುವಂತಹ ಅಮಾಲ್ಗಮ್ ಅಂದರೆ ಪೇಸ್ಟ್ ರೀತಿಯಾದಂತಹ ವಸ್ತು ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಸೊ ಅಮಾಲ್ಗಮ್ ಆಫ್ ಮರ್ಕ್ಯುರಿ ಇನ್ ಸೋಡಿಯಂ ಈಸ್ ಅನ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಇನ್ ಸಾಲಿಡ್ ಸೊಲ್ಯೂಷನ್. ಅದೇ ರೀತಿಯಲ್ಲಿ ಅನೇಕ ಎಕ್ಸ್ಪೆರಿಮೆಂಟ್ನಲ್ಲಿ ಹೈಡ್ರೋಜನ್ ಡಿಸಾಲ್ವ್ ಆಗಿರುವಂತಹ ಪಲಾಡಿಯಂನ ಎಲೆಕ್ಟ್ರೋಡನ್ನು ಯೂಸ್ ಮಾಡ್ತೀವಿ. ಈ ಒಂದು ಎಲೆಕ್ಟ್ರೋಡ್ನ ಪ್ರಿಪೇರ್ ಮಾಡಬೇಕಾದ್ರೆ ಅಲ್ಪ ಪ್ರಮಾಣದಲ್ಲಿ ಹೈಡ್ರೋಜನ್ ಗ್ಯಾಸ್ ಈ ಪಲಾಡಿಯಂ ಮೆಟಲ್ನ ಎಲೆಕ್ಟ್ರೋಡ್ನಲ್ಲಿ ಅಲ್ಲಲ್ಲೇ ಸೇರಿಕೊಂಡಿರುತ್ತೆ. ಹೀಗೆ ತಯಾರು ಮಾಡಿದಂತಹ ಎಲೆಕ್ಟ್ರೋಡಲ್ಲಿ ಹೈಡ್ರೋಜನ್ ಗ್ಯಾಸ್ ಈಸ್ ಎ ಸಾಲ್ಯೂಟ್ ವಿಚ್ ಈಸ್ ಇನ್ ಗ್ಯಾಷಿಯಸ್ ಸ್ಟೇಟ್, ಹಾಗೂ ಪಲಾಡಿಯಂ ಈಸ್ ಎ ಸಾಲ್ವೆಂಟ್ ವಿಚ್ ಈಸ್ ಇನ್ ಸಾಲಿಡ್ ಸ್ಟೇಟ್. ಸೊ ಹೈಡ್ರೋಜನ್ in palladium electrode is an example for gas in solid solution. ಇನ್ನು ಲಿಕ್ವಿಡ್ ಸೊಲ್ಯೂಷನ್ಗಳನ್ನು ನಾವು ಕನ್ಸಿಡರ್ ಮಾಡಿದ್ರೆ ಯಾವುದರಲ್ಲಿ ಲಿಕ್ವಿಡ್ ಸಾಲ್ವೆಂಟ್ಗಳಿದ್ದು ಸಾಲಿಡ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಸ್ ಸಾಲ್ಯೂಟ್ ಆಗಿರುತ್ತೋ ಅಂತಹ ಸೊಲ್ಯೂಷನ್ಗಳನ್ನು ನಾವು ಲಿಕ್ವಿಡ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಈ ರೀತಿಯಾದಂತಹ ಸೊಲ್ಯೂಷನ್ಗಳಲ್ಲಿ ಎಕ್ಸಾಂಪಲ್ಗಳನ್ನು ನಾವು ಕನ್ಸಿಡರ್ ಮಾಡೋಣ. ಮೊದಲನೇದಾಗಿ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್. ಗ್ಲೂಕೋಸ್ ಥರದ ಸಾಲಿಡ್ಗಳನ್ನು ವಾಟರಲ್ಲಿ ಡಿಸಾಲ್ವ್ ಮಾಡಿದ ನಂತರ ಗ್ಲೂಕೋಸ್ ಮತ್ತು ವಾಟರ್ ಒಂದೇ ಫೇಸ್ ಆಗಿ ಕಂಡುಬರುತ್ತೆ. ಇಂತಹ ಸೊಲ್ಯೂಷನ್ಗಳು ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಗಳಿಗೆ ಎಕ್ಸಾಂಪಲ್ಗಳು. ಇನ್ನು ಎಥನಾಲ್ ಮತ್ತು ವಾಟರನ್ನು ಮಿಕ್ಸ್ ಮಾಡಿದ್ರೆ ಒಂದೇ ಫೇಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಇಲ್ಲಿ ಎಥನಾಲ್ ಮತ್ತು ವಾಟರ್ ಎರಡೂ ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಸೊ ಎಥನಾಲ್ ಇನ್ ವಾಟರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಇನ್ನು ಸೋಡಾ ಪ್ರಿಪ್ರೇಷನ್ ಮಾಡುವಂಥ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ವಾಟರಲ್ಲಿ ಡಿಸಾಲ್ವ್ ಮಾಡಿರ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರೂಪದಲ್ಲಿದ್ದರೆ ವಾಟರ್ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ಸೊ ಹೈ ಪ್ರೆಷರ್ನಲ್ಲಿ ಲೋ ಟೆಂಪರೇಚರ್ನಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ವಾಟರಲ್ಲಿ ಡಿಸಾಲ್ವ್ ಮಾಡಿ ಏನು ಸೋಡಾವನ್ನು ತಯಾರು ಮಾಡ್ತೀವೋ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಇನ್ನು ಮೂರನೇ ರೀತಿಯಾದಂಥ ಸೊಲ್ಯೂಷನ್ ಅಂತ ಹೇಳಿದ್ರೆ ಗ್ಯಾಷಿಯಸ್ ಸೊಲ್ಯೂಷನ್. ಗ್ಯಾಸನ್ನು ಸಾಲ್ವೆಂಟ್ ಆಗಿ ಹೊಂದಿರುವಂತಹ ಹಾಗೂ ಸಾಲಿಡ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಸನ್ನು ಸಾಲ್ಯೂಟ್ ಆಗಿ ಹೊಂದಿರುವಂತಹ ಸೊಲ್ಯೂಷನ್ಗಳನ್ನು ಗ್ಯಾಷಿಯಸ್ ಸೊಲ್ಯೂಷನ್ಸ್ ಅಂತೇಳಿ ಕರಿತೀವಿ. ಈ ಒಂದು ಎಕ್ಸಾಂಪಲಲ್ಲಿ ನೈಟ್ರೋಜನ್ ಗ್ಯಾಸಲ್ಲಿ ಇರುವಂತಹ ಕ್ಯಾಂಫರ್ನ ಪಾರ್ಟಿಕಲ್ಗಳು ಎಕ್ಸಾಂಪಲ್ ಫಾರ್ ಸಾಲಿಡ್ ಇನ್ ಗ್ಯಾಸ್ ಸೊಲ್ಯೂಷನ್. ಅದೇ ರೀತಿ ಕ್ಲೋರೋಫಾರಮ್ ಇನ್ ನೈಟ್ರೋಜನ್ ಗ್ಯಾಸ್ನಲ್ಲಿ ಕ್ಲೋರೋಫಾರಮ್ ಒಂದು ಲಿಕ್ವಿಡ್, ನೈಟ್ರೋಜನ್ ಒಂದು ಗ್ಯಾಸ್ ಆಗಿರೋದ್ರಿಂದ ಕ್ಲೋರೋಫಾರಮ್ ಇನ್ ನೈಟ್ರೋಜನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಇನ್ ಗ್ಯಾಸ್ ಸೊಲ್ಯೂಷನ್. ನಮಗೀಗಾಗಲೇ ಗೊತ್ತಿರೋ ಹಾಗೆ ಏರ್ ಈಸ್ ಎ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್. ಏರ್ನಲ್ಲಿ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಇನರ್ಟ್ ಗ್ಯಾಸ್ ರೀತಿಯ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಸ್ಗಳು ಸೇರಿಕೊಂಡು ಆಗಿದೆ. ದೇರ್ಫೋರ್ ಏರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಗ್ಯಾಸ್ ಇನ್ ಗ್ಯಾಸ್ ಸೊಲ್ಯೂಷನ್. ನಾವೀಗ ಓದಿದಂತಹ ಈ ಎಲ್ಲ ಟೈಪ್ಸ್ ಆಫ್ ಸೊಲ್ಯೂಷನ್ನಲ್ಲಿ ನಮ್ಮೆಲ್ಲ ಫೋಕಸನ್ನು ಕೇವಲ ಲಿಕ್ವಿಡ್ ಸೊಲ್ಯೂಷನ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಒಂದು ಸೊಲ್ಯೂಷನನ್ನು ನಾವು ಕನ್ಸಿಡರ್ ಮಾಡಿದಾಗ ಆ ಒಂದು ಸೊಲ್ಯೂಷನಲ್ಲಿ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ಅನ್ನುವಂತಹ ಎರಡು ಕಾಂಪೋನೆಂಟ್ ಇರುತ್ತೆ. ಹಾಗೂ ಆ ಒಂದು ಸೊಲ್ಯೂಷನ್ನಲ್ಲಿರುವಂತಹ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ಕಾಂಪೋನೆಂಟಿನ
ಪ್ರಪೋರ್ಷನನ್ನು ನಾವು ಇಲ್ಲ ಮಾಸ್ನಲ್ಲಿ ಅಥವಾ ವಾಲ್ಯೂಮ್ನಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಇವುಗಳ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದನ್ನು ಕ್ಲಿಯರಾಗಿ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಈ ಒಂದು ಕಾರಣಕ್ಕಾಗಿ ನಾವು ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಟರ್ಮ್ಸನ್ನು ಯೂಸ್ ಮಾಡ್ತೀವಿ. ನಾವು ಈ ಒಂದು ಚಾಪ್ಟರ್ನಲ್ಲಿ ಕೆಲವು ಇಂಪಾರ್ಟೆಂಟ್ ಆದಂತಹ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಅವುಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಸ್ಟ್ರೆಂತ್, ಪರ್ಸೆಂಟೇಜ್ನಲ್ಲಿ ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಅದೇ ರೀತಿ ಪಾರ್ಟ್ಸ್ ಪರ್ ಮಿಲಿಯನ್, ಮೋಲ್ ಫ್ರ್ಯಾಕ್ಷನ್, ಮೊಲ್ಯಾರಿಟಿ ಹಾಗೂ ಮೊಲ್ಯಾಲಿಟಿನಲ್ಲಿ ಈಗ ನಾವು ಪ್ರತಿಯೊಂದು ಕಾನ್ಸಂಟ್ರೇಷನ್ ಟರ್ಮನ್ನು ಅರ್ಥ ಮಾಡ್ಕೋಬೇಕು. ನಾವೀಗ ಸ್ಟ್ರೆಂತ್ ಅನ್ನುವಂತಹ ಕಾನ್ಸಂಟ್ರೇಷನ್ ಟರ್ಮನ್ನು ಅರ್ಥ ಮಾಡ್ಕೊಳ್ಳೋಣ. ಸ್ಟ್ರೆಂತ್ ಅಂದರೆ ಏನು? ಸ್ಟ್ರೆಂತ್ ಈಸ್ ದ ಅಮೌಂಟ್ ಆಫ್ ಸಾಲ್ಯೂಟ್ ಇನ್ ಗ್ರಾಮ್ಸ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ನಾವಿಲ್ಲಿ ಗಮನಿಸಿದ್ರೆ ನಮಗೇನು ಗೊತ್ತಾಗತ್ತೆ, ಒಂದು ಸೊಲ್ಯೂಷನನ್ನು ಏನು ನಾವು ಪ್ರಿಪೇರ್ ಮಾಡ್ತಿದ್ದೀವೋ ಸೊಲ್ಯೂಷನಿನ ವಾಲ್ಯೂಮ್ 1 ಲೀಟರ್ ಇರಬೇಕು. ಹಾಗೂ ಈ 1 ಲೀಟರ್ ಸೊಲ್ಯೂಷನ್ ಏನು ತಯಾರು ಮಾಡ್ತಿದ್ದೀವೋ ಇದರಲ್ಲಿ ಡಿಸಾಲ್ವ್ ಮಾಡಿದಂತಹ ಸಾಲ್ಯೂಟಿನ ಕಾಂಪೋನೆಂಟ್ ಗ್ರಾಮ್ಸ್ನಲ್ಲಿ ಮೆಷರ್ಮೆಂಟ್ ಮಾಡಿರಬೇಕು. ಸೊ ಸ್ಟ್ರೆಂತ್ ಕ್ಯಾನ್ ಬಿ ರಿಟನ್ ಆ್ಯಸ್ ಸ್ಟ್ರೆಂತ್ ಈಕ್ವಲ್ಸ್ ಮಾಸ್ ಆಫ್ ದ ಸಾಲ್ಯೂಟ್ ಇನ್ ಗ್ರಾಮ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್. ಮೊದಲನೇದಾಗಿ ಮಾಸ್ ಪರ್ಸೆಂಟೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಸೊಲ್ಯೂಷನನ್ನು ಪ್ರಿಪೇರ್ ಮಾಡುವಂಥ ಸಂದರ್ಭದಲ್ಲಿ ಬಳಸಲಾಗಿರುವಂತಹ ಸಾಲ್ಯೂಟ್ ಕಾಂಪೊನೆಂಟ್ ಹಾಗೂ ಸೊಲ್ಯೂಷನ್ನಿನ ಮಾಸಿನ ರೇಷಿಯೋವನ್ನು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನು ನಾವು ಮಾಸ್ ಪರ್ಸೆಂಟೇಜ್ ಅಂತೇಳಿ ಕರಿತೀವಿ. ಹಿಯರ್ ಮಾಸ್ ಪರ್ಸೆಂಟೇಜ್ ಆಫ್ ದ ಸಾಲ್ಯೂಟ್ ಕಾಂಪೊನೆಂಟ್ ಈಕ್ವಲ್ಸ್ ಮಾಸ್ ಆಫ್ ದ ಸಾಲ್ಯೂಟ್ ಕಾಂಪೊನೆಂಟ್ ಇನ್ ದ ಸೊಲ್ಯೂಷನ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 100 ಅಂಥೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ. 10 ಗ್ರಾಮ್ ಗ್ಲೂಕೋಸ್ ಇನ್ ವಾಟರ್ ಬೈ ಮಾಸ್ ಮೀನ್ಸ್ ಅಂದರೆ ಇಲ್ಲಿ 10 ಗ್ರಾಮ್ನಷ್ಟು ಗ್ಲೂಕೋಸ್ ಇದು ಸಾಲ್ಯೂಟ್ ಆಗಿದೆ, ವಾಟರ್ ಅನ್ನುವಂಥ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಈಗ ಗ್ಲೂಕೋಸ್ ಮತ್ತು ವಾಟರ್ ಎರಡೂ ಮಿಕ್ಸ್ ಆಗಿ ಆದ ನಂತರ ತಯಾರಾಗಿರುವಂತಹ ಸೊಲ್ಯೂಷನ್ ದಟ್ ಈಸ್ ಗ್ಲೂಕೋಸ್ ಸೊಲ್ಯೂಷನ್ನಿನ ಮಾಸ್ 100 ಗ್ರಾಮ್ಸ್ ಇರುತ್ತೆ. ಅಂದರೆ ಅರ್ಥ 10 ಗ್ರಾಮ್ಸ್ ಆಫ್ ಗ್ಲೂಕೋಸ್, 90 ಗ್ರಾಮ್ಸ್ ಆಫ್ ವಾಟರ್ ಎರಡೂ ಸೇರಿ 100 ಗ್ರಾಮ್ಸ್ ಆಫ್ ಗ್ಲೂಕೋಸ್ ಇನ್ ವಾಟರ್ನ ಸೊಲ್ಯೂಷನ್ ತಯಾರಾಗಿದ್ದರೆ ಅಂತಹ ಒಂದು ಸೊಲ್ಯೂಷನನ್ನು 10 ಗ್ರಾಮ್ಸ್ ಆಫ್ ಗ್ಲೂಕೋಸ್ ಇನ್ ವಾಟರ್ ಸೊಲ್ಯೂಷನ್ ಅಂಥೇಳಿ ಕರೀತಾರೆ. ಇಲ್ಲಿ ನಾವು ಸಾಲ್ಯೂಟನ್ನು ಕೂಡ ಗ್ರಾಮ್ನಲ್ಲಿ, ಸಾಲ್ವೆಂಟನ್ನು ಕೂಡ ಗ್ರಾಮ್ನಲ್ಲಿ ಹಾಗೂ ಸೊಲ್ಯೂಷನನ್ನು ಕೂಡ ಗ್ರಾಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಂತಹ ಒಂದು ಸೊಲ್ಯೂಷನನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ W/W ಅಂಥೇಳಿ ಬರೆದಿರ್ತಾರೆ. ಇನ್ನು ಎರಡನೇ ರೀತಿಯಾದಂತಹ ಪರ್ಸೆಂಟೇಜ್ ಅಂತ ಹೇಳಿದ್ರೆ ವಾಲ್ಯೂಮ್ ಪರ್ಸೆಂಟೇಜ್. ಈ ರೀತಿಯಾದಂತಹ ಸೊಲ್ಯೂಷನನ್ನು ಪ್ರಿಪೇರ್ ಮಾಡುವಂಥ ಸಂದರ್ಭದಲ್ಲಿ ಸಾಲ್ಯೂಟ್ ಕಾಂಪೊನೆಂಟಿನ ವಾಲ್ಯೂಮನ್ನು ಕನ್ಸಿಡರ್ ಮಾಡ್ತೀವಿ ಹಾಗೂ ಸಾಲ್ವೆಂಟ್ನಲ್ಲಿ ಕರಗಿಸಿದ ನಂತರ ಉಂಟಾಗುವಂಥ ಸೊಲ್ಯೂಷನ್ನಿನ ವಾಲ್ಯೂಮನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ದೇರ್ಫೋರ್ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ ಇಟ್ ಈಸ್ ದ ರೇಷಿಯೋ ಆಫ್ ವಾಲ್ಯೂಮ್ ಆಫ್ ದ ಸಾಲ್ಯೂಟ್ ಕಾಂಪೊನೆಂಟ್ ಟು ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್. ಈಗ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ. 10% ಎಥನಾಲ್ ಇನ್ ವಾಟರ್ ಬೈ ವಾಲ್ಯೂಮ್. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಎಥನಾಲ್ ಅನ್ನುವಂಥದ್ದು ಸಾಲ್ಯೂಟ್, ವಾಟರ್ ಅನ್ನುವಂತಹ ಸಾಲ್ವೆಂಟಲ್ಲಿ ಕರಗಿಸಿ ಎಥನಾಲ್ ಇನ್ ವಾಟರ್ ಅನ್ನುವಂತಹ ಸೊಲ್ಯೂಷನನ್ನು ಪ್ರಿಪೇರ್ ಮಾಡಿದ್ದಾರೆ. ಇಲ್ಲಿ 10% ಎಥನಾಲ್ ಇನ್ ವಾಟರ್ ಅಂತ ಹೇಳಿ ಇರೋದ್ರಿಂದ 10 ml ನಷ್ಟು ಎಥನಾಲನ್ನು
ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದಾಗ ದೊರೆಯುವಂತಹ ಎಥನಾಲ್ ಇನ್ ವಾಟರ್ ಸಲ್ಯೂಷನ್ನಿನ ಒಂದು ವಾಲ್ಯೂಮ್ 100 ml ಇರೋ ಹಾಗೆ ಪ್ರಿಪೇರ್ ಮಾಡಿದ್ರೆ ಆಗ ವಿ ಆರ್ ಪ್ರಿಪೇರಿಂಗ್ 10% ಆಫ್ ಎಥನಾಲ್ ಇನ್ ವಾಟರ್ ಬೈ ವಾಲ್ಯೂಮ್. ಈ ಒಂದು ಸಂದರ್ಭದಲ್ಲಿ 10 ml ಆಫ್ ಎಥನಾಲ್ ಸಾಲ್ಯೂಟಿನ ಅಳತೆಯನ್ನು ವಾಲ್ಯೂಮಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಹಾಗೂ ಅದಕ್ಕೆ ಸಫಿಷಿಯೆಂಟ್ ಆದಂಥ ವಾಟರನ್ನು ಸೇರಿಸಿ 100 ml ಆಫ್ ಸೊಲ್ಯೂಷನನ್ನು ಪ್ರಿಪೇರ್ ಮಾಡಿದ್ದೀವಿ. ಇಲ್ಲಿ 100 ml ಆಫ್ ಸೊಲ್ಯೂಷನ್ ಕೂಡ ವಾಲ್ಯೂಮ್ ಆಫ್ ದ ಸೊಲ್ಯೂಷನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇನ್ನು ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ದ ಸೊಲ್ಯೂಷನನ್ನು ನಾವು V/V ಅಂಥೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನು ಮೂರನೇ ರೀತಿಯಾದಂತಹ ಪರ್ಸೆಂಟೇಜ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಈ ರೀತಿಯಾದಂತಹ ಸೊಲ್ಯೂಷನ್ನಲ್ಲಿ ಸಾಲ್ಯೂಟ್ ಕಾಂಪೋನೆಂಟಿನ ಮಾಸನ್ನು ಕನ್ಸಿಡರ್ ಮಾಡಿ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡಿದ ನಂತರ ಬರುವಂತಹ ಸೊಲ್ಯೂಷನ್ನಿನ ವಾಲ್ಯೂಮನ್ನು ಕನ್ಸಿಡರ್ ಮಾಡಿ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ಆಗ ತಯಾರಾದಂಥ ಸೊಲ್ಯೂಷನನ್ನು ಮಾಸ್ ಬೈ ವಾಲ್ಯೂಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ದೇರ್ಫೋರ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ ಮಾಸ್ ಆಫ್ ದ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇಂಟು 100. ಈ ರೀತಿಯಾದಂತಹ ಪರ್ಸೆಂಟೇಜನ್ನು ನಾವು W/V ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಮೋಲ್ ಫ್ರ್ಯಾಕ್ಷನ್ ಅಂತಂದರೆ ಏನು? ಹೆಸರೇ ಹೇಳ್ತಾ ಇರೋ ಹಾಗೆ ಮೋಲ್ ಫ್ರ್ಯಾಕ್ಷನ್ ಅಂತ ಹೇಳಿದ್ರೆ ಒಂದು ಸೊಲ್ಯೂಷನ್ನಲ್ಲಿ ಇರಬಹುದಾದಂತಹ ಯಾವುದೇ ಒಂದು ಕಾಂಪೋನೆಂಟಿನ ಮೋಲ್ಸಿಗೂ ಹಾಗೂ ಆ ಸೊಲ್ಯೂಷನ್ನಲ್ಲಿ ಇರುವಂತಹ ಎಲ್ಲ ಕಾಂಪೋನೆಂಟಿನ ಸಮ್ ಆಫ್ ದ ಮೋಲ್ಸಿಗೂ ಇರುವಂತಹ ರೇಷ್ಯೂಗೆ ನಾವು ಮೋಲ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗೂ ಇದನ್ನು ನಾವು ಎಕ್ಸ್ ಅನ್ನುವಂಥ ಲೆಟರ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಸೊಲ್ಯೂಷನನ್ನು ನಾವು ಎ, ಬಿ ಹಾಗೂ ಸಿ ಅನ್ನುವಂತಹ 3 ಕಾಂಪೋನೆಂಟ್ಗಳನ್ನು ಮಿಕ್ಸ್ ಮಾಡಿ ತಯಾರು ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಈಗ ಇದರಲ್ಲಿ ಎ ಅನ್ನುವಂತಹ ಕಾಂಪೋನೆಂಟಿನ NA ಮೋಲ್ ಇದೆ ಅಂತ ಹೇಳಿ ಭಾವಿಸೋಣ. ಹಾಗೂ ಬಿ ಕಾಂಪೋನೆಂಟಿನ NB ಮೋಲ್ಸ್ಗಳಷ್ಟು ಹಾಗೂ ಸಿ ಕಾಂಪೋನೆಂಟಿನ NC ಮೋಲ್ಗಳಷ್ಟು ಇದೆ ಅಂತ ಅಂದ್ಕೊಳ್ಳೋಣ. ಹಾಗಿದ್ರೆ ಈ ಒಂದು ಸೊಲ್ಯೂಷನಲ್ಲಿ ಇರುವಂತಹ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ NA ಪ್ಲಸ್ NB ಹಾಗೂ NC ಆಗಿರುತ್ತೆ. ಇಷ್ಟು ಸೊಲ್ಯೂಷನ್ನಲ್ಲಿ ಇರಬಹುದಾದಂತಹ ಎ ಕಾಂಪೋನೆಂಟಿನ ಮೋಲ್ ಫ್ರ್ಯಾಕ್ಷನನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತಂದರೆ ಅರ್ಥ ಮೋಲ್ ಫ್ರ್ಯಾಕ್ಷನ್ ಆಫ್ ಎ, ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಅಂತ ಅಂದರೆ ಇದನ್ನು ನಾವು XA ಅಂಥೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ದಟ್ ಕಾಂಪೋನೆಂಟ್. ನಾವು ಯಾವ ಕಾಂಪೋನೆಂಟ್ ಬಗ್ಗೆ ಮಾತಾಡ್ತಿದ್ದೀವೋ ಆ ಕಾಂಪೋನೆಂಟಿನ ಮೋಲ್ಸ್ಗಳು ಅಂತಂದರೆ ಎ ಕಾಂಪೋನೆಂಟಿನ ಮೋಲ್ಸ್ಗಳು ಸೊಲ್ಯೂಷನ್ನಲ್ಲಿರುವಂಥದ್ದು NA ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್. ಈ ಒಂದು ಸೊಲ್ಯೂಷನ್ನಲ್ಲಿರುವಂತಹ ಎಲ್ಲ ಕಾಂಪೋನೆಂಟಿನ ಟೋಟಲ್ ಮೋಲ್ಸ್ ಅಂತ ಹೇಳಿದ್ರೆ NA ಪ್ಲಸ್ NB ಪ್ಲಸ್ NC ಅಂತ ಬರುತ್ತೆ. ಹಾಗಾಗಿ NA ಪ್ಲಸ್ NB ಪ್ಲಸ್ NC. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ A can be calculated as XA equals NA divided by NA plus NB plus NC. ಈಗ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಈಸ್ ಗಿವನ್ ಬೈ XB ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೋನೆಂಟ್ ಬಿ ದಟ್ ಈಸ್ NB ಡಿವೈಡೆಡ್ ಬೈ ಟೋಟಲ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್ ಅಂತ ಹೇಳಿದ್ರೆ NA ಪ್ಲಸ್ NB ಪ್ಲಸ್ NC ಅಂಥೇಳಿ ಬರಿಬೇಕಾಗತ್ತೆ. ಇದೇ ರೀತಿಯಲ್ಲಿ ಸಿ ಕಾಂಪೋನೆಂಟಿನ ಮೋಲ್ ಫ್ರ್ಯಾಕ್ಷನನ್ನು ಕೂಡ ಬರಿಬೋದು. XC ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೋನೆಂಟ್ C
divided by total number of all the components present in the solution, that is Na plus Nb plus Nc. ಇನ್ನೊಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡಿದ್ರೆ, ಈಗ ಇಲ್ಲಿ Na ವ್ಯಾಲ್ಯೂ 1 ಮೋಲ್ ಇದೆ ಅಂದ್ಕೊಳ್ಳೋಣ, Nb ವ್ಯಾಲ್ಯೂ 2 ಮೋಲ್ಸ್ ಇದೆ ಅಂತ ಭಾವಿಸೋಣ, ಹಾಗೂ Cನ ವ್ಯಾಲ್ಯೂ 3 ಮೋಲ್ಸ್ ಇದೆ ಅಂತ ಹೇಳಿ ಭಾವಿಸೋಣ. ಈಗ ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ Na ಅಂತಂದರೆ 1 ಮೋಲ್, Nb ಅಂದರೆ 2 ಮೋಲ್ಸ್, Nc ಅಂದರೆ 3 ಮೋಲ್ಸ್, ಒಟ್ಟು 6 ಮೋಲ್ಸ್ನಷ್ಟು ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ 6 ಅಂತ ಇದೆ. ಹಾಗಾಗಿ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ 2/6 ಅಥವಾ 1/3 ಅಂತ ಬರಿಬೋದು. ಇನ್ನು ಮೋಲ್ ಫ್ರ್ಯಾಕ್ಷನ್ ಆಫ್ ಸಿ ಅಂತ ಬರೆದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಿ 3 ಇದೆ, ಡಿವೈಡೆಡ್ ಬೈ ಟೋಟಲ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್ 6 ಅಂತ ಬರುತ್ತೆ. 3 ಡಿವೈಡೆಡ್ ಬೈ 6 ಇಸ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಸಿ, ಅಥವಾ ಯು ಕ್ಯಾನ್ ರೈಟ್ 1/2 ಆಲ್ಸೋ. ಮೋಲ್ ಫ್ರ್ಯಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ 2 ಪಾಯಿಂಟ್ಗಳನ್ನು ನೆನ್ಪಿಟ್ಕೋಬೇಕು. ಮೋಲ್ ಫ್ರ್ಯಾಕ್ಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಮೋಲ್ಸ್ ಆಫ್ ದಟ್ ಕಾಂಪೋನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್ ಅಂತ ಹೇಳಿ ಬರಿತೀವಿ. ಹಾಗಾಗಿ ಯಾವಾಗಲೂ ನ್ಯೂಮರೇಟರ್ ಕಡಿಮೆ ಇರುತ್ತೆ, ಡಿನಾಮಿನೇಟರ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಯಾವುದೇ ವ್ಯಾಲ್ಯೂವನ್ನು ಮೋಲ್ ಫ್ರ್ಯಾಕ್ಷನನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ವ್ಯಾಲ್ಯೂ 1ಗಿಂತ ಕಡಿಮೆನೇ ಬರುತ್ತೆ. ಸೊ ದ ವ್ಯಾಲ್ಯೂ ಆಫ್ ಮೋಲ್ ಫ್ರ್ಯಾಕ್ಷನ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 1. ಇನ್ನು ಮೋಲ್ ಫ್ರ್ಯಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ 2ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಮೋಲ್ ಫ್ರ್ಯಾಕ್ಷನ್ಗೆ ಯಾವುದೇ ಯೂನಿಟ್ ಇಲ್ಲ. ಈಗ ಮುಂದಿನ ಟರ್ಮ್ ಮೊಲ್ಯಾರಿಟಿ, ಇದನ್ನು ನಾವು ಕ್ಯಾಪಿಟಲ್ ಎಮ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡಿಫೈನ್ ಮೊಲ್ಯಾರಿಟಿ ಅಂತ ಹೇಳಿ ಕೇಳ್ಬೋದು. ಮೊಲ್ಯಾರಿಟಿ ಈಸ್ ಡಿಫೈನ್ಡ್ ಆ್ಯಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಂಡಿರಬೇಕು. ದೇರ್ಫೋರ್ ಯು ಕ್ಯಾನ್ ರೈಟ್ ಮೊಲ್ಯಾರಿಟಿ ಕ್ಯಾಪಿಟಲ್ M ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ದ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್. ಸೊ ಇದನ್ನು ನಾವು ಈ ರೀತಿಯಲ್ಲಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನನ್ನು ಬರಿಬೋದು. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? WB ಡಿವೈಡೆಡ್ ಬೈ MB. ಇಲ್ಲಿ ವೆಯ್ಟ್ ಆಫ್ ದ ಸಾಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್. ಇದನ್ನು ನಾವು ಡಿವೈಡ್ ಮಾಡಿದ್ರೆ ವಿ ಗೆಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್. ಇನ್ನು ವಾಲ್ಯೂಮನ್ನು ಲೀಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದ್ರಿಂದ ವಾಲ್ಯೂಮನ್ನು ನಾವು 1000ಇಂದ ಡಿವೈಡ್ ಮಾಡ್ಕೋತೀವಿ. ಸೊ ಇದನ್ನು ರಿಅರೇಂಜ್ಮೆಂಟ್ ಮಾಡಿಕೊಂಡ್ರೆ W/MB ಇಂಟು 1000 ಡಿವೈಡೆಡ್ ಬೈ V ಅಂತ ಹೇಳಿ ಬರುತ್ತೆ. ಸೊ ಇನ್ನು ಮೊಲ್ಯಾರಿಟಿಯನ್ನು WB ಇಂಟು 1000 ಡಿವೈಡೆಡ್ ಬೈ MB ಇಂಟು V ಅನ್ನುವಂತಹ ಎಕ್ಸ್ಪ್ರೆಷನ್ನಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ವೇರ್ WB ಈಸ್ ದ ವೆಯ್ಟ್ ಆಫ್ ದ ಸಾಲ್ಯೂಟ್, MB ಈಸ್ ದ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್, V ಈಸ್ ದ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಪ್ರಿಪೇರ್ಡ್. ಈಗ ನಾವು ಮೊಲ್ಯಾರಿಟಿಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಸಿಂಪಲ್ ಆದಂತಹ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಕ್ಯಾಲ್ಕುಲೇಟ್ ದ ಮೊಲ್ಯಾರಿಟಿ ಆಫ್ ಎ ಸೊಲ್ಯೂಷನ್ containing 5 grams of NaOH dissolved in 450 ml of solution. ಮೋಲಾರ್ ಮಾಸ್ ಆಫ್ NaOH ಅನ್ನು 40 ಗ್ರಾಮ್ ಪರ್ ಮೋಲ್ ಅಂಥೇಳಿ ಕೊಟ್ಟಿದ್ದಾರೆ. ನಿಮಗೆ ಅಭ್ಯಾಸ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿಯೇ ಬರ್ಕೊಳ್ಳೋಣ. ಮೊಲ್ಯಾರಿಟಿ M ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ದಟ್ ಈಸ್ ಗಿವನ್ ಬೈ WB/MB dissolved in 1000 ml of solution. Therefore we can write WB/MB into 1000 divided by V. So WB is the weight of the solute, 5 grams ಅಂತ ಹೇಳಿ ಕೊಟ್ಟಿದ್ದಾರೆ. 5 into 1000 divided by MB is the molar mass of the solute. NaOH ಅಂತ ಹೇಳಿ ಕೊಟ್ಟಿದ್ದಾರೆ, ಅದರದ್ದು ಮೋಲಾರ್ ಮಾಸನ್ನು ಅವರೇ 40 ಗ್ರಾಮ್ಸ್ ಪರ್ ಮೋಲ್ ಅಂತ ಹೇಳಿ ಕೊಟ್ಟಿದ್ದಾರೆ.
ಹಾಗೂ ವಾಲ್ಯೂಮನ್ನು 450 ml ಆಫ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಹಾಗಾಗಿ V ಈಕ್ವಲ್ಸ್ 450. ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಗೆಟ್ 0.278 m. ಸೊ ನಾವು 0.278 ಮೋಲಾರ್ ಸೊಲ್ಯೂಷನನ್ನು ಪಡಿತೀವಿ ಅಂತ ಅರ್ಥ. ಇನ್ನು ಎರಡನೇ ಪ್ರಾಬ್ಲಮನ್ನು ನೋಡಿದ್ರೆ ಕ್ಯಾಲ್ಕುಲೇಟ್ ಮೊಲಾರಿಟಿ ಆಫ್ ಎ ಸೊಲ್ಯೂಷನ್ ಕಂಟೈನಿಂಗ್ 4.9 grams ಆಫ್ H2SO4 dissolved in 250 ml ಆಫ್ ಸೊಲ್ಯೂಷನ್. ಮೋಲಾರ್ ಮಾಸ್ ಆಫ್ H2SO4 98 ಅಂತ ಹೇಳಿ ಕೊಟ್ಟಿದ್ದಾರೆ. ದೇರ್ ಫೋರ್ ಮೊಲಾರಿಟಿ M ಈಕ್ವಲ್ಸ್ WB ಡಿವೈಡೆಡ್ ಬೈ MB ಇಂಟು 1000 ಡಿವೈಡೆಡ್ ಬೈ V. ಸೊ WB ಇಸ್ ದ ವೆಯ್ಟ್ ಆಫ್ ದ ಸಾಲ್ಯೂಟ್ 4.9 grams ಅಂತ ಹೇಳಿ ಕೊಟ್ಟಿದ್ದಾರೆ. ಫಾರ್ಮುಲಾದ್ದು 1000 ಡಿವೈಡೆಡ್ ಬೈ MB ಇಸ್ ದ ಮೋಲಾರ್ ಮಾಸ್ ಆಫ್ H2SO4 98 ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. 250 ml ಅಷ್ಟು ಸೊಲ್ಯೂಷನನ್ನು ತಯಾರು ಮಾಡಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಗೆಟ್ 0.2 m ಆಫ್ H2SO4 ಸೊಲ್ಯೂಷನ್ ಅಂತ ಹೇಳಿ ಬರುತ್ತೆ. ಇನ್ನು ಮೊಲಾರಿಟಿಯ ನಂತರ ಇನ್ನೊಂದು ಕಾನ್ಸಂಟ್ರೇಷನ್ ಟರ್ಮ್ ಮೊಲಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಮೊಲಾಲಿಟಿಯನ್ನು ಸ್ಮಾಲ್ ಲೆಟರ್ ಎಮ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಮೊಲಾರಿಟಿಯ ಡೆಫಿನೇಷನ್ ಹೀಗಿದೆ: ಮೊಲಾರಿಟಿ ಇಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್. ಸೊ ಇಲ್ಲೂ ಕೂಡ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್ ಅನ್ನೋವಂಥ ಪದನ ಸರಿಯಾಗಿ ನೆನ್ಪಿಟ್ಕೊಂಡಿರಬೇಕಾಗತ್ತೆ. So we can write molarity equals number of moles of solute divided by mass of the solvent in kg. ಇನ್ನು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟನ್ನು WB ಡಿವೈಡೆಡ್ ಬೈ MB ಅಂತೇಳಿ ಬರಿಬೋದು. WB ಅಂತಂದರೆ ವೆಯ್ಟ್ ಆಫ್ ದ ಸಾಲ್ಯೂಟ್, MB ಅಂತಂದರೆ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್. ಹಾಗೂ WA ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ವೆಂಟ್. ಕನ್ವರ್ಷನ್ಗೆ ಈಸಿ ಆಗಲಿ ಅಂತ ಹೇಳಿ WA ಡಿವೈಡೆಡ್ ಬೈ 1000 ಅಂತ ಹೇಳಿ ಬರಿತೀವಿ. ಇದನ್ನು ರೀಅರೇಂಜ್ಮೆಂಟ್ ಮಾಡಿಕೊಂಡ್ರೆ WB ಡಿವೈಡೆಡ್ ಬೈ MB ಇಂಟು 1000 ಡಿವೈಡೆಡ್ ಬೈ WA ಅಂತೇಳಿ ಬರಿಬೋದು. ದೇರ್ ಫೋರ್ ಮೊಲಾಲಿಟಿಯನ್ನು WB ಇಂಟು 1000 ಡಿವೈಡೆಡ್ ಬೈ MB ಇಂಟು WA ಅನ್ನುವಂಥ ಫಾರ್ಮುಲಾದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ವೇರ್ WB ಇಸ್ ದ ವೆಯ್ಟ್ ಆಫ್ ದ ಸಾಲ್ಯೂಟ್, MB ಇಸ್ ದ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್, WA ಇಸ್ ದ ವೆಯ್ಟ್ ಆಫ್ ದ ಸಾಲ್ವೆಂಟ್. ನಾವೀಗ ಮೊಲಾಲಿಟಿಯ ಬೇಸಿಸ್ ಮೇಲೆ ಇರುವಂತಹ ಒಂದು ನ್ಯೂಮರಿಕಲನ್ನು ಸಾಲ್ವ್ ಮಾಡೋಣ. ಕ್ಯಾಲ್ಕುಲೇಟ್ ದ ಮೊಲಾಲಿಟಿ ಆಫ್ 2.5 grams ಆಫ್ ಎಥನೋಯಿಕ್ ಆ್ಯಸಿಡ್ ಇನ್ 75 grams ಆಫ್ ಬೆನ್ಝೀನ್. ಸೊ ಈಗ ಕೊಟ್ಟಿರುವಂತಹ ಒಂದು ನ್ಯೂಮರಿಕಲಲ್ಲಿ ಮೊಲಾಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಎಥನೋಯಿಕ್ ಆ್ಯಸಿಡ್ ಅಥವಾ ಅಸಿಟಿಕ್ ಆ್ಯಸಿಡ್ ಈಸ್ ಅ ಸಾಲ್ಯೂಟ್, ಬೆನ್ಝೀನ್ ಈಸ್ ದ ಸಾಲ್ವೆಂಟ್. ಇವೆರಡು ಸೇರಿ ಸೊಲ್ಯೂಷನ್ ಪ್ರಿಪೇರ್ ಆಗಿದೆ. ಈಗ ನಾವು ಬೇಕಾದಂತಹ ಡಾಟಾಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ. ಮೊಲಾಲಿಟಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ M ಈಕ್ವಲ್ಸ್ WB ಡಿವೈಡೆಡ್ ಬೈ MB ಇಂಟು 1000 ಡಿವೈಡೆಡ್ ಬೈ WA. ಇಲ್ಲಿ WB ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ಯೂಟ್. ಇಲ್ಲಿ ಸಾಲ್ಯೂಟ್ ಯಾವುದಿದೆ? ಎಥನೋಯಿಕ್ ಆ್ಯಸಿಡ್ ಇದೆ. ಇದರ ವೆಯ್ಟನ್ನು 2.5 grams ಅಂಥೇಳಿ ಕೊಟ್ಟಿದ್ದಾರೆ. ಇನ್ನು MB ಅಂತ ಹೇಳಿದ್ರೆ ಮೋಲಾರ್ ಮಾಸ್ ಆಫ್ ಎಥನೋಯಿಕ್ ಆ್ಯಸಿಡ್. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 2 ಇಂಟು C ಪ್ಲಸ್ 4 ಇಂಟು ಹೈಡ್ರೋಜನ್ ಪ್ಲಸ್ 2 ಇಂಟು ಆಕ್ಸಿಜನ್. ಇವುಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ 60 g/mol. ಇನ್ನು WA ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ವೆಂಟ್. ಇಲ್ಲಿ ಸಾಲ್ವೆಂಟ್ ಬೆನ್ಝೀನನ್ನು ಕೊಟ್ಟಿದ್ದಾರೆ, ಅದರದ್ದು ವೆಯ್ಟ್ 75 grams ಅಂತೇಳಿ ಕೊಟ್ಟಿದ್ದಾರೆ. ಸೊ ನಾವೀಗ ಈ ಎಲ್ಲ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. M ಈಕ್ವಲ್ಸ್ WB ಈಸ್ 2.5, MB ಈಸ್ 60 ಇಂಟು 1000
divided by WA is 75. ನಾವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಗೆಟ್ 0.556 ಮೋಲ್ ಪರ್ kg. ಈಗ ನಾವು ಮೊಲಾರಿಟಿ ಹಾಗೂ ಮೊಲಾಲಿಟಿ ಅನ್ನುವಂತಹ ಕಾನ್ಸಂಟ್ರೇಷನ್ ಟರ್ಮ್ಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಯಾವ ಸಂದರ್ಭದಲ್ಲಿ ಸೊಲ್ಯೂಷನ್ಗಳನ್ನು ಮೊಲಾರಿಟಿಯ ಬೇಸಿಸ್ ಮೇಲೆ ಹಾಗೂ ಇನ್ಯಾವ ಸಂದರ್ಭದಲ್ಲಿ ಮೊಲಾಲಿಟಿಯ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡಬೇಕು ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡೋಣ. ಒಂದು ಸಾಮಾನ್ಯವಾದಂಥ ಸಂದರ್ಭದಲ್ಲಿ ಸೊಲ್ಯೂಷನನ್ನು ಪ್ರಿಪೇರ್ ಮಾಡಬೇಕಾದ್ರೆ ಕ್ಯಾಲ್ಕುಲೇಷನ್, ಪ್ರಿಪ್ರೇಷನ್ ಹಾಗೂ ಮೆಷರ್ಮೆಂಟ್ ದೃಷ್ಟಿಯಿಂದ ನೋಡಿದಾಗ ಮೊಲಾರಿಟಿಯ ಬೇಸಿಸ್ ಮೇಲೆ ಸೊಲ್ಯೂಷನನ್ನು ಪ್ರಿಪೇರ್ ಮಾಡುವಂಥದ್ದು ಬಹಳ ಸೂಕ್ತ ಅನಿಸುತ್ತೆ. ದಟ್ ಈಸ್ ಒನ್ ಆಫ್ ದ ಮೇನ್ ಅಡ್ವಾಂಟೇಜ್ ಆಫ್ ಪ್ರಿಪೇರಿಂಗ್ ಸೊಲ್ಯೂಷನ್ ಆನ್ ದ ಬೇಸಿಸ್ ಆಫ್ ಮೊಲಾರಿಟಿ ಆಗಿದೆ. ಆದರೆ ಕೆಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ಎಕ್ಸ್ಪೆರಿಮೆಂಟ್ಗಳಲ್ಲಿ ಹೀಟ್ ಮಾಡುವಂಥದ್ದು ಇನ್ವಾಲ್ವ್ ಆಗಿರುತ್ತೋ ಅಂಥ ಸಂದರ್ಭದಲ್ಲಿ ಮೊಲಾರಿಟಿಯ ಬೇಸಿಸ್ ಮೇಲೆ ತಯಾರು ಮಾಡಿದಂಥ ಸೊಲ್ಯೂಷನನ್ನು ಯೂಸ್ ಮಾಡಲಿಕ್ಕೆ ಬರಲ್ಲ. ಇದಕ್ಕೆ ಕಾರಣ ಏನು? ನಮಗೆ ಗೊತ್ತಿದೆ, ಯಾವುದೇ ಒಂದು ಸೊಲ್ಯೂಷನನ್ನು ಹೀಟ್ ಮಾಡಿದಾಗ ಅದರ ವಾಲ್ಯೂಮ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಆಗ ಆ ಒಂದು ಸೊಲ್ಯೂಷನ್ನಿನ ಮೊಲಾರಿಟಿನಲ್ಲಿ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಯಾವುದೇ ಎಕ್ಸ್ಪೆರಿಮೆಂಟ್ನಲ್ಲಿ ಹೀಟಿಂಗ್ ಇನ್ವಾಲ್ವ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಮೊಲಾಲಿಟಿಯ ಬೇಸಿಸ್ ಮೇಲೆ ಸೊಲ್ಯೂಷನನ್ನು ಪ್ರಿಪೇರ್ ಮಾಡಬಾರ್ದು. ಇದು ಒಂದು ಡಿಸ್ಅಡ್ವಾಂಟೇಜ್ ಆಫ್ ಪ್ರಿಪೇರಿಂಗ್ ಸೊಲ್ಯೂಷನ್ ಆನ್ ದ ಬೇಸಿಸ್ ಆಫ್ ಮೊಲಾರಿಟಿ. ಇನ್ನು ಮೊಲಾರಿಟಿ ಅಂತ ಹೇಳಿದಾಗ ನಂಬರ್ ಆಫ್ ಮೋಲ್ಸ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಆಗಿರೋದ್ರಿಂದ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಗೊತ್ತಿರುತ್ತೆ ಹಾಗೂ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಗೊತ್ತಿರುತ್ತೆ. ಆದರೆ ವಾಲ್ಯೂಮ್ ಆಫ್ ದ ಸಾಲ್ವೆಂಟ್ ಇನ್ವಾಲ್ವ್ಡ್ ಗೊತ್ತಿರೋದಿಲ್ಲ. ಇಲ್ಲಿ ವಾಲ್ಯೂಮ್ ಆಫ್ ದ ಸಾಲ್ವೆಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡೆನ್ಸಿಟಿ ಆಫ್ ದ ಸಾಲ್ವೆಂಟ್ ಕೂಡ ಗೊತ್ತಿರಬೇಕಾಗತ್ತೆ. ಆದ್ದರಿಂದ ದ ಟೆಂಪರೇಚರ್ ಇನ್ವಾಲ್ವ್ ಆಗಿರುವಂಥ ಎಕ್ಸ್ಪೆರಿಮೆಂಟ್ನಲ್ಲಿ ಬಳಸೋಕೆ ಬರೋಲ್ಲ ಹಾಗೂ ವಾಲ್ಯೂಮ್ ಆಫ್ ದ ಸಾಲ್ವೆಂಟ್ ಇನ್ ದ ಪ್ರಿಪ್ರೇಷನ್ ಆಫ್ ದ ಸೊಲ್ಯೂಷನ್ ನಮಗೆ ಗೊತ್ತಿರೋದಿಲ್ಲ ಅನ್ನುವಂಥದ್ದು ಮೊಲಾರಿಟಿ ರೀತಿಯಲ್ಲಿ ಸೊಲ್ಯೂಷನನ್ನು ಪ್ರಿಪೇರ್ ಮಾಡಿದಾಗ ಕಂಡುಬರುವಂತಹ ಡಿಸ್ಅಡ್ವಾಂಟೇಜ್. ಆದ್ದರಿಂದ ಮೊಲಾಲಿಟಿಯನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಬಳಸ್ತೀವಿ. ಯಾವೆಲ್ಲ ಎಕ್ಸ್ಪೆರಿಮೆಂಟ್ಗಳಲ್ಲಿ ಹೀಟ್ ಇನ್ವಾಲ್ವ್ ಆಗಿದೆಯೋ ಅಂಥ ಎಕ್ಸ್ಪೆರಿಮೆಂಟ್ಗಳಲ್ಲಿ ಮೊಲಾಲಿಟಿಯ ಬೇಸಿಸ್ ಮೇಲೆ ಸೊಲ್ಯೂಷನನ್ನು ಪ್ರಿಪೇರ್ ಮಾಡ್ತೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಮೊಲಾಲಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಹಾಗೂ ಈ ಒಂದು ವಿಧಾನದಲ್ಲಿ ಸೊಲ್ಯೂಷನನ್ನು ಪ್ರಿಪೇರ್ ಮಾಡಬೇಕಾದ್ರೆ ಮಾಸ್ ಆಫ್ ದ ಸಾಲ್ಯೂಟ್ ಹಾಗೂ ಮಾಸ್ ಆಫ್ ದ ಸಾಲ್ವೆಂಟ್ ನಮಗೆ ಎಕ್ಸಾಕ್ಟಾಗಿ ಗೊತ್ತಿರುತ್ತೆ. ಈ ರೀತಿಯಲ್ಲಿ ಸೊಲ್ಯೂಷನನ್ನು ಪ್ರಿಪೇರ್ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಮೊಲಾರಿಟಿಯ ಬೇಸಿಸ್ ಮೇಲೆ ಅಥವಾ ಮೊಲಾಲಿಟಿಯ ಬೇಸಿಸ್ ಮೇಲೆ ಸೊಲ್ಯೂಷನನ್ನು ಪ್ರಿಪೇರ್ ಮಾಡಬೇಕು. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಸೊಲ್ಯೂಷನ್ ಅಂತಂದರೆ ಏನು, ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ವಿತ್ ಎಕ್ಸಾಂಪಲ್ಸ್ ಹಾಗೂ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಟರ್ಮ್ಗಳ ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸ್ ಆ್ಯಂಡ್ ನ್ಯೂಮರಿಕಲ್ ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ನಾನು ಕೂಡ ಭಾವಿಸ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಲಿಕ್ವಿಡ್, ಸಾಲಿಡ್ ಇನ್ ಲಿಕ್ವಿಡನ್ನು ಡೀಟೈಲಾಗಿ ಡಿಸ್ಕಷನ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.